ಸೌಕರ್ಯ ಮತ್ತು ಐಷಾರಾಮಿ ಗ್ರಹವಾದ ಶುಕ್ರನು ತನ್ನ ಶತ್ರು ರಾಶಿಯಲ್ಲಿ ಕುಳಿತಾಗ ವ್ಯಕ್ತಿಯು ಆರ್ಥಿಕ ಮತ್ತು ಮಾನಸಿಕ ತೊಂದರೆಗಳನ್ನು ಎದುರಿಸ್ತಾನೆ. ಶುಕ್ರನಿಗೆ 4 ಶತ್ರು ರಾಶಿಗಳಿವೆ. ಯಾವ್ದ್ಯಾವುದು ಮತ್ತು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಮೇಷರಾಶಿಯನ್ನು ಆಳುವಂಥ ಗ್ರಹ ಮಂಗಳ ಮತ್ತು ಶುಕ್ರನ ನಡುವಿನ ಸಮಾನ ಸಂಬಂಧ ಅಂತೂ ಇಲ್ಲ. ಹಾಗಾಗಿ ಮೇಷರಾಶಿ ಅಗ್ನಿಧಾತು ಅಂದರೆ ಅಗ್ನಿ ಅಂಶದ ಸಂಕೇತವಾಗಿದ್ದರೆ ಶುಕ್ರನು ಐಷಾರಾಮಿ ಗುಣವನ್ನು ಪ್ರತಿನಿಧಿಸ್ತಾನೆ. ಆದ್ದರಿಂದ ಮೇಷರಾಶಿ ವ್ಯಕ್ತಿಗಳ ಮೇಲೆ ಶುಕ್ರನ ಪ್ರತಿಕೂಲ ಪ್ರಭಾವ ಒಂದು ರೀತಿ ಅನಿಯಂತ್ರಿತ ಖರ್ಚು, ಅಂದರೆ ಮಿತಿಗೆ ಸಿಗದೇ ಇರುವ ಹಾಗೆ ಖರ್ಚಿಗೆ ಕಾರಣ ಆಗುತ್ತೆ. ಅಂತಹ ವ್ಯಕ್ತಿಗಳು ಆಡಂಬರದ ವಸ್ತುಗಳ ಮೇಲೆ ಅತಿಯಾಗಿ ಖರ್ಚು ಮಾಡ್ತಾರೆ ಮೇಷರಾಶಿಯವರು. ಇದು ಅಂತಿಮವಾಗಿ ಸಾಲಕ್ಕೆ ಕಾರಣವಾಗುತ್ತೆ. ಇದಲ್ಲದೆ ಈ ಮೇಷರಾಶಿಯಲ್ಲಿ ಜನಿಸಿದಂತಹ ಜನರು ತಮ್ಮ ಸಂಗ್ರಹವಾದ ಸಂಪತ್ತಿನಲ್ಲಿ ಕುಸಿತವನ್ನು, ನಷ್ಟವನ್ನು, ಅಂದರೆ ಸಂಪತ್ತನ್ನು ಕಳೆದುಕೊಳ್ಳುವುದಕ್ಕೂ ಕೂಡ ಕಾರಣರಾಗ್ತಾರೆ. ಆರ್ಥಿಕ ಸ್ಥಿರತೆಯನ್ನು ಸಾಧಿಸೋದಕ್ಕೆ ಬಹಳ ಹೆಣಗಾಡ್ತಾರೆ. ಇನ್ನು ಕರ್ಕಾಟಕ ರಾಶಿ ಚಕ್ರದ ಮೇಲೆ ಚಂದ್ರನು ಆಳ್ವಿಕೆ ನಡೆಸ್ತಾನೆ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಶುಕ್ರನು ಚಂದ್ರನನ್ನು ತನ್ನ ಶತ್ರು ಅಂತ ಪರಿಗಣಿಸ್ತಾನೆ. ಆದ್ದರಿಂದ ಶುಕ್ರನು ಕರ್ಕಾಟಕ ರಾಶಿಯವರಿಗೆ ಯಾವಾಗಲೂ ಅಶುಭ ಫಲಿತಾಂಶಗಳನ್ನು ಕೊಡ್ತಾನೆ. ಇದಲ್ಲದೆ ಈ ರಾಶಿಯಲ್ಲಿ ಜನಿಸಿದಂತಹ ಜನರು, ಕರ್ಕಾಟಕ ರಾಶಿಯಲ್ಲಿ ಜನಿಸಿದ ಜನರು ಹೆಚ್ಚಾಗಿ ಮನೆಯ ಸೌಕರ್ಯಗಳಿಗಾಗಿ ಹೆಚ್ಚು ಖರ್ಚು ಮಾಡ್ತಾರೆ. ಮನೆಯ ಸೌಕರ್ಯಗಳಿಗಾಗಿ ಏನಾದ್ರು ಮನೆಗೆ ತರುವಂಥದ್ದು, ಈ ಥರದಕ್ಕೆ ಹೆಚ್ಚಾಗಿ ಖರ್ಚನ್ನು ಮಾಡ್ತಾರೆ. ಮತ್ತು ಇಲ್ಲಿ ಇವರ ಅಂದರೆ ಈ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಹಣದ ಹರಿವು ಅನಿಶ್ಚಿತವಾಗಿರುತ್ತೆ. ಅಂದರೆ ಯಾವಾಗಲೋ ಬರುತ್ತೆ, ಬೇಕಾದಾಗ ಬರಲ್ಲ, ಇಂತಹ ಸಮಸ್ಯೆಗಳಿರ್ತವೆ. ಅಂದರೆ ಬೇಕಾದ ಸಂದರ್ಭಕ್ಕೆ ಹಣ ಕೈಗೆ ಸಿಗೋದಿಲ್ಲ. ಮತ್ತು ಭಾವನೆಗಳ ಅಡಿಯಲ್ಲಿ, ಅಂದರೆ ನೀವು ಭಾವನೆಗೆ ಅನುಗುಣವಾಗಿ ಏನಾದರೂ ಹೂಡಿಕೆಯ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ನಿಮಗೆ ಹಾನಿಕಾರಕ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಸಿಂಹರಾಶಿಯವರಿಗೆ ನೋಡಿ, ಇಲ್ಲಿ ಶುಕ್ರನ ಒಂದು ಶತ್ರುವಾದಂತಹ ಸೂರ್ಯನಿಂದ ಆಳಲ್ಪಡ್ತಾರೆ ಇಲ್ಲಿ ಸಿಂಹರಾಶಿ. ಹಾಗಾಗಿ ಸೂರ್ಯನ ಒಂದು ತೀವ್ರ ಶಕ್ತಿ ಅನ್ನುವಂಥದ್ದು ಶುಕ್ರನ ಸೌಮ್ಯ ಸ್ವಭಾವವನ್ನು ಎದುರಿಸುತ್ತೆ. ಸಿಂಹರಾಶಿಯವರು ಸ್ವಾಭಾವಿಕವಾಗಿ ರಾಜಮನೆತನದ ಜೀವನ ಶೈಲಿಯನ್ನು ಬಯಸ್ತಾರೆ. ಶತ್ರು ರಾಶಿಯಲ್ಲಿ ಶುಕ್ರನ ಸ್ಥಾನ ಅವರ ಆದಾಯದ ಮೂಲಗಳನ್ನು ಮಿತಿಗೊಳಿಸುತ್ತೆ. ಆದರೆ ಅವರ ಮಹತ್ವಾಕಾಂಕ್ಷೆಗಳು ಹೆಚ್ಚಿರ್ತವೆ. ಪ್ರತಿಷ್ಠೆಯನ್ನು ಕಾಪಾಡಿಕೊಳ್ಳುವ ಪ್ರಯತ್ನದಲ್ಲಿ ಆ ವ್ಯಕ್ತಿಗಳು ತಮ್ಮ ಉಳಿತಾಯವನ್ನು ಕೂಡ ಖರ್ಚು ಮಾಡ್ತಾರೆ. ಇದು ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯ ಆಳುವ ಗ್ರಹವು ಮಂಗಳ. ಶುಕ್ರ ಇಲ್ಲಿ ತನ್ನ ಸ್ವಾಭಾವಿಕ ಸ್ಥಾನದಲ್ಲಿಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿ ಶುಕ್ರನು ವ್ಯಕ್ತಿಗೆ ಹಠಾತ್ ಆರ್ಥಿಕ ನಷ್ಟವನ್ನು, ಸಡನ್ನಾಗಿ ನಷ್ಟ ಉಂಟು ಮಾಡುವಂಥದ್ದು, ಹಣದ ನಷ್ಟ ಆಗುವಂಥದ್ದು, ವ್ಯಾಪಾರ ಪಾಲುದಾರರು ಅಥವಾ ಗುಪ್ತ ಶತ್ರುಗಳ ದ್ರೋಹದಿಂದಾಗಿ ನಷ್ಟದ ಸಾಧ್ಯತೆ ಇರುತ್ತೆ. ವೆಚ್ಚಗಳು ಆದಾಯವನ್ನು ಮೀರಿಸ್ತವೆ. ಇದು ಆರ್ಥಿಕ ಜೀವನವನ್ನು ಏರಿಳಿತದಿಂದ ತುಂಬಿರಿಸುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.